ಯೂಶಲಿ ಅಳಿಯಂಗೆ ಅತ್ತೆ ಮನೇಲಿ ಗೌರವ ಕೊಡ್ತಾರೆ ಹಾಗೂ ಅವ್ನ್ ಸೇವೆಯನ್ನ ಮಾಡ್ತಾರೆ. ಆದ್ರೆ ಸಾಮ್ರಾಟ್ ಪರಿಸ್ಥಿತಿ ಅವ್ನ ಅತ್ತೆ ಮನೇಲಿ ನಾಯಿಗಿಂತ ಕಡೆಯಾಗಿತ್ತು. ಅವ್ನ್ ಕೂಲಿಯ ಹಾಗೆ ಮನೆ ಕೆಲಸ ಮಾಡ್ತಿದ್ದ. ಸಾಮ್ರಾಟ್ನ ಅತ್ತೆ ಹೆಸರು ಶರ್ಮಿಳಾ. ಅವರು ಸಾಮ್ರಾಟ್ನ ಹಿಯಾಳ್ಸೋಕೆ ಸಿಗೋ 1 ನಿಮಿಷ ಕೂಡ ಬಿಡ್ತಾ ಇರ್ಲಿಲ್ಲ. ಎಲ್ ಸತ್ ಹೋದ ಕೆಲ್ಸದ ಕಳ್ಳ? ಬಾತ್ರೂಮ್ ನಲ್ಲೇ ಮಲಗ್ಬಿಟ್ನಾ ಹೇಗೆ? ಬೇಗ ಬಂದು ನನಗ್ ಕಾಲ್ ಒತ್ತು. ಹಾ ಬಂದೆ. ಮನೆ ಕೆಲ್ಸ ಮಾಡ್ತಾ ಮಾಡ್ತಾ ಇವತ್ತು ಅವನ್ ಹೆಂಡತಿ ಸಾನ್ಯಾಳ ಬರ್ತಡೆ ಅಂತ ಸಾಮ್ರಾಟ್ ಮಾಡ್ತಿದ್ದ. ಬೆಳಗಿನಿಂದ ಮನೆ ಕೆಲ್ಸ ಮಾಡೋದ್ರಲ್ಲಿ ಬ್ಯುಸಿ ಇದ್ದ ಸಾಮ್ರಾಟ್ ಅಷ್ಟೊತ್ತಾದ್ರೂ ಸಾನ್ಯಾಗೆ ವಿಶ್ ಮಾಡಿರ್ಲಿಲ್ಲ. ಸಾಮ್ರಾಟ್ ಶರ್ಮಿಳಾ ಕಾಲ್ ಒತ್ತುತ್ತಿದ್ದಂತೆ ಅಲ್ಲಿಗೆ ಸಾನ್ಯಾ ಬಂದು ಅವನ್ ಮೇಲೆ ರೇಗಾಡೋಕೆ ಶುರು ಮಾಡ್ತಾಳೆ. ನಿನ್ ಜೊತೆ ಮದ್ವೆ ಮಾಡ್ಸಿ ತಾತ ನನ್ ಜೀವನ ನರ್ಕ ಮಾಡ್ಬಿಟ್ಟಿದ್ದಾರೆ. ಈ ಕಾರಣಕ್ಕೆ ನಾನ್ ಅವ್ರನ್ನ ಯಾವತ್ತೂ ಕ್ಷಮಿಸಲ್ಲ. ನಾನು ನಿನ್ ಜೊತೆ ತಗ್ಲ ಹಾಕೊಂಡಿರೋ ಆ ನಿಗೂಢ ರಾತ್ರಿಯ ಸತ್ಯ ಫೈಂಡ್ ಔಟ್ ಮಾಡ್ಲೇಬೇಕಾಗಿದೆ. ಅದು ಬಿಡು, ಇವತ್ತು ನನ್ನ ಬರ್ತ್ಡೇ ಅಂತ ನಿನಗ್ ನೆನ್ಪಿದ್ಯಾ? ಅದು ಸಾರಿ ಸಾನ್ಯಾ, ಮನೆ ಕೆಲ್ಸದಲ್ಲಿ ನಂಗೆ ಮರ್ತೇ ಹೋಯ್ತು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಮೈ ಫುಟ್. ಈ ನಾಲಾಯಕ್ ನಮ್ ಜೀವನದಲ್ಲಿ ಬಂದು ನಮ್ಮ ಫ್ಯೂಚರ್ ಹಾಳಾಯ್ತು. ನಿನ್ನೆ ಮಿಶ್ರಾ ಅವ್ರ ಅಳಿಯ ಅವ್ರ ಮಗಳು ಬರ್ತ್ಡೇಗೆ ಅವಳಿಗೆ ಐಫೋನ್ ಗಿಫ್ಟ್ ಮಾಡಿದ್ರು. ಅಂಡ್ ಇಲ್ಲೊಬ್ಬ ಇದನ್ನಲ್ಲ, ಇವನು ಹೂವನ್ನು ಕೂಡ ಪೇಪರ್ ನಿಂದ ಮಾಡ್ಕೊಡಕ್ ಲಾಯಕ್ಕು. ಇವತ್ ಸಂಜೆ ಬರ್ತ್ಡೇ ಪಾರ್ಟಿನಲ್ಲಿ ನನ್ ಏನ್ ಮಾಡ್ಲಿ ಮಮ್ಮಿ? ನನ್ ಗಂಡ ಒಬ್ಬ ನಾಲಾಯಕ್. ಮನೆ ಅಳಿಯ ಅಂತ ನನ್ನ ಫ್ರೆಂಡ್ಸ್ ಗೊತ್ತಾದ್ರೆ ಅವ್ರು ನನ್ನ ಎಷ್ಟು ಗೇಲಿ ಮಾಡಲ್ಲ. ನಾನ್ ಸಂಪಾದಿಸಿರೋ ಪ್ರೆಸ್ಟೀಜ್ ಎಲ್ಲ ಮಣ್ಪಾಲಾಗತ್ತೆ. ಸಾನ್ಯಾಳ ಈ ಮಾತನ್ನ ಕೇಳಿ ಶರ್ಮಿಳಾ ಸಿಟ್ಟಲ್ಲಿ ಕಾಲ್ ಒತ್ತುತ್ತಾ ಇದ್ದ ಸಾಮ್ರಾಟ್ನ ತನ್ ಕಾಲಿಂದ ಒತ್ತು ನಂತರ ಮೇಲೆದ್ದು ಅವ್ನ್ ಕಾಲರ್ ಹಿಡ್ಕೊಂಡ್ ಹೇಳಿದ್ಲು, ಇಲ್ಲಿ ಕೇಳೋ ಲೋಫರ್, ನಿಂಗೆ ಸಂಜೆ ತನಕ ಟೈಮ್ ಇದೆ. ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದ್ಕೊಡು. ಒಳ್ಳೆ ಡ್ರೆಸ್ ಹಾಕೊಂಡು ಪಾರ್ಟಿಗ್ ಬಾ, ಅರ್ಥ ಆಯ್ತಾ? ನನ್ನ ಮಗಳ ಮರ್ಯಾದೆ ಹರಾಜಾದ್ರೆ ನಿನ್ನ ಜೀವಂತ ಸುಟ್ ಹಾಕ್ತೀನಿ. ಆದ್ರೆ ಅತ್ತೆ, ನಾನೆಲ್ಲಿಂದ ಕಾಸ್ಟ್ಲಿ ಗಿಫ್ಟ್ ತರ್ಲಿ? ನನ್ನ ಹತ್ರ ಪಂಚರ್ ಆಗಿರೋ ನನ್ನ ಸೈಕಲ್ ರಿಪೇರಿ ಮಾಡೋಕೆ ದುಡ್ಡಿಲ್ಲ. ಇದನ್ನೆಲ್ಲ ನೀನು ಮದ್ವೆಗಿಂತ ಮೊದ್ಲು ನನ್ನ ಮಗಳ ಜೊತೆ ಆ ರಾತ್ರಿ ಕಳೆಯೋವಾಗ ಯೋಚನೆ ಮಾಡ್ಬೇಕಾಗಿತ್ತು. ಅದ್ರಿಂದಾಗಿನೇ ನನ್ನ ಮಾವ ನನ್ನ ಮಗಳ ಸೆರಿಗೆಗೆ ನಿನ್ನನ್ನ ಕಟ್ ಹಾಕಿದ್ರು. ಶರ್ಮಿಳಾರ ಚುಚ್ಚು ಮಾತು ಕೇಳಿ ಸಾಮ್ರಾಟ್ನ ಕಣ್ಮುಂದೆ ಆ ಕರಾಳ ರಾತ್ರಿ ಮತ್ತೆ ಜೀವ ಪಡ್ಕೋತು. ಆ ರಾತ್ರಿ ಸಾಮ್ರಾಟ್ ತನ್ನ ಡೆಲಿವರಿ ಶಿಫ್ಟ್ ಮುಗಿಸಿ ಅವನ್ ಗರ್ಲ್ ಫ್ರೆಂಡ್ ವೈಭವಿಯ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಅವಳ ಮನೆ ತಲುಪಿದ್ದ. ಅಲ್ಲಿ ಅದಾಗ್ಲೇ ವೈಭವಿಯ ಫ್ರೆಂಡ್ಸ್ ಇದ್ರು. ಹಲೋ ವೈಭವಿ, ಹ್ಯಾಪಿ ಬರ್ತ್ಡೇ ಮೈ ಲವ್. ಇಲ್ಲಿ ನೋಡು, ನಾನಿನ್ನ ಫೇವ್ರೆಟ್ ಪೇಸ್ಟ್ರಿ ತಗೊಂಡ್ ಬಂದಿದ್ದೀನಿ. ಸಾಮ್ರಾಟ್, ಪ್ಲೀಸ್ ನಿನ್ನಿಲ್ಲಿಂದ ಹೋಗು. ನನ್ ಫ್ರೆಂಡ್ಸ್ ನಿನ್ನ ನೋಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ. ಏನು ಏನ್ ಹೇಳ್ತಿದ್ಯಾ ನೀನು? ನನ್ನಿಂದಾಗ್ ನಿಂಗೆ ಅವಮಾನ ಆಗುತ್ತಾ? ನೀನ್ ನನ್ನ ಲವ್ ಮಾಡ್ತಿಲ್ವಾ? ಅಯ್ಯೋ ಪೆದ್ದ, ಅದೊಂದು ಟೈಮ್ ಪಾಸ್ ಅಷ್ಟೇ. ನಿನಗೇನನ್ಸತ್ತೆ ನಾನು ಒಂದು ಡೆಲಿವರಿ ಬಾಯ್ ಜೊತೆ ಜೀವನ ಕಳಿತೀನ? ನೀನೊಬ್ಬ ಅನಾಥ. ನಿನಗೆ ಪಾಸ್ಟ್ ಇಲ್ಲ, ಫ್ಯೂಚರ್ ಇಲ್ಲ. ಪಾಪ ಅಂತ ನಿನ್ ಜೊತೆ ಇದ್ದೆ. ಆದ್ರೆ ನೀನು ನನ್ ಕುತ್ತಿಗೆಗೆ ಬಂದ್ಬಿಟ್ಟೆ. ಇಲ್ಲಿ ಡ್ರಾಮಾ ಮಾಡ್ಬೇಡ, ಸುಮ್ನೆ ತೊಲಗು ಇಲ್ಲಿಂದ. ವೈಭವಿಯ ಮಾತು ಬಾಣದಂತೆ ಸಾಮ್ರಾಟ್ನ ಎದೆಯನ್ನ ಸೀಳ್ತಾ ಇತ್ತು. ಅದೇ ಸಮಯಕ್ಕೆ ಅಲ್ಲಿಗ್ ಬಂದ ಜಗನ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋಕೆ. ಅರೆ ಸಾನ್ಯಾ, ಈ ಡೆಲಿವರಿ ಬಾಯ್ ನ ನೀನ್ ಬಿಟ್ಟೆ ಅಂತ ಹೇಳಿದ್ಯಲ್ಲ, ಮತ್ತವನು ಇಲ್ಲೇನ್ ಮಾಡ್ತಿದ್ದಾನೆ? ಬೇಬಿ, ನಿನ್ ಸ್ಟೇಟಸ್ಗೆ ಮ್ಯಾಚ್ ಆಗೋರ್ ಜೊತೆ ನೀನ್ ಇರ್ಬೇಕು. ಹೌದು ಬೇಬಿ, ಇವನು ಜಸ್ಟ್ ಪೇಸ್ಟ್ ಡೆಲಿವರಿ ಮಾಡೋದಕ್ ಬಂದಿದ್ದಾನೆ. ಈಗ್ಲೇ ಇವನನ್ನ ಓಡಿಸ್ತೀನಿ. ವೈಭವಿ, ಏನ್ ನಡೀತಿದೆ ಇಲ್ಲಿ? ನಂಗ್ ಮೋಸ ಮಾಡಕ್ ಹೇಗ್ ಮನ್ಸ್ ಬಂತು? ಏನೋ ಲೋಫರ್, ನಿನ್ನಂತ ಬಿಕಾರಿ ವೈಭವಿ ಜೊತೆ ಇರೋ ಕನ್ಸ್ ಕಾಣ್ತಿದ್ಯಾ? ಅವಳು ನಿನ್ನ ಬಿಟ್ಬಿಟ್ಲು, ಕೇಳಿಸ್ಲಿಲ್ವಾ ನಿನಗೆ? ಈಗ ಅವಳು ನನ್ನ ಗರ್ಲ್ ಫ್ರೆಂಡ್. ತೊಲಗು ಇಲ್ಲಿಂದ. ಜಗನ್ ನಿಜ ಹೇಳ್ತಾ ಇದ್ದಾನೆ. ಸಾಮ್ರಾಟ್, ನೀನ್ ಮುಚ್ಕೊಂಡ್ ನಡಿ ಇಲ್ಲಿಂದ, ಇಲ್ಲ ಅಂದ್ರೆ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ವೈಭವಿ ಸಾಮ್ರಾಟ್ ತಂದಿರೋ ಪೇಸ್ಟ್ರಿನ ಕಾಲಿಂದ ನುಚ್ಚು ನೂರು ಮಾಡಿ ಸಾಮ್ರಾಟ್ನ ಒದ್ದು ಹೊರಗಾಕಿದ್ಲು. ಆಗಿರೋ ಅವಮಾನ ಹಾಗೂ ಮೋಸವನ್ನ ಮರೆಯೋಕೆ ಸಾಮ್ರಾಟ್ ಡ್ರಿಂಕ್ಸ್ ಮಾಡೋಕ್ ಶುರು ಮಾಡ್ದ. ತನ್ನ ಲೈಫ್ ನ ಬೈಕೊಳ್ತಾ ಅವ್ನು ಮೂರ್ಛೆ ತಪ್ಪುವಷ್ಟು ಕುಡ್ದ. ಫುಟ್ಪಾತ್ ನಲ್ಲಿ ಬಿದ್ಬಿಟ್ಟ. ಅದೇ ಸಮಯಕ್ಕೆ ಒಂದು ಬ್ಲಾಕ್ XUV ಅವನ್ ಪಕ್ಕ ಬಂದು ನಿಲ್ತು. ಅದರಿಂದ ಒಬ್ಬ ಪವರ್ಫುಲ್ ವ್ಯಕ್ತಿ 3-4 ಬೌನ್ಸರ್ಸ್ ಜೊತೆ ಹೊರಗೆ ಇಳ್ದ. ಅವರು ಮೂರ್ಛೆ ತಪ್ಪಿದ ಸಾಮ್ರಾಟ್ನ ಹಿಡ್ಕೊಂಡು ನಿಂತ್ರು. ಸರ್, ಈ ID ಕಾರ್ಡ್ ಸಿಕ್ಕಿದೆ. ಹೆಸರು ಸಾಮ್ರಾಟ್, ಡೆಲಿವರಿ ಕೆಲಸ ಮಾಡ್ತಾನೆ. ಅಂದ್ರೆ ಕುರಿ ಬಲಿ ತಯಾರಾಗಿದೆ. ಇವನನ್ನ ಕಾರ್ ಒಳಗ್ ಹಾಕಿ ಅಂಡ್ ಸೈಲೆಂಟ್ ಆಗಿ ಸಾನ್ಯಾನ ರೂಮ್ ನಲ್ಲಿ ಮಲಗಿಸಿ. ಮಾರನೇ ದಿನ ಸಾಮ್ರಾಟ್ ಎದ್ದಾಗ ಹಿಂದಿನ ರಾತ್ರಿ ಏನಾಯ್ತು ಅಂತ ಅವನಿಗೆ ಒಂಚೂರು ನೆನ್ಪಿರ್ಲಿಲ್ಲ. ಅವನ್ ಪಕ್ಕ ಮಲಗಿದ್ದ ಬ್ಯೂಟಿಫುಲ್ ಹುಡುಗಿ ಸಾನ್ಯಾ ಕೂಡ ಅವನನ್ನ ನೋಡಿ ಬೆಚ್ಚ ಬಿದ್ದಿದ್ಲು. ನೀನ್ ಯಾರು? ಈ ರೂಮಿಗೆ ಹೇಗ್ ಬಂದೆ? ನೆನ್ನೆ ರಾತ್ರಿ ಏನಾಯ್ತು ಅಂತ ನಂಗ್ ನೆನ್ಪಿಲ್ಲ. ನನ್ನ ನಂಬು, ನಾನ್ ಇಲ್ಲಿಗೆ ಹೇಗ್ ಬಂದೆ ಅಂತ ನಾನೇ ಶಾಕಲ್ಲಿದ್ದೀನಿ. ಸಾನ್ಯಾ ಅವನ್ ಮಾತ್ ಕೇಳ್ದೆ ಅವನ್ ಕೆನ್ನೆಗೆ ಜೋರಾಗಿ ಬಾರ್ಸಿದ್ಲು. ಅದೇ ಸಮಯಕ್ಕೆ ಸಾನ್ಯಾಳ ತಾತ ಶ್ರೀಕಂಠದತ್ತ ಡೋರ್ ನಾಕ್ ಮಾಡಿದ್ರು. ಏಯ್ ಹುಡ್ಗ, ಯಾರು ನೀನು? ಸಾನ್ಯಾ, ಯಾರಿ ಲೋಫರ್? ನಿನ್ನ ರೂಮ್ಗೆ ಹೇಗ್ ಬಂದ? ತಾತ, ಇವ್ ನನ್ ರೂಮಿಗೆ ಹೇಗ್ ಬಂದ ಅಂತ ನನಗ್ ಗೊತ್ತಿಲ್ಲ. ನನ್ನ ನಂಬಿ. ನನಗೂ ಕೂಡ ನಾನ್ ಇಲ್ಲಿಗೆ ಹೇಗ್ ಬಂದೆ ಅಂತ ನೆನ್ಪಾಗ್ತಿಲ್ಲ. ನೀನು ಮಾಡಿರೋ ತಪ್ಪಿಗೆ ನಿಂಗೆ ಶಿಕ್ಷೆ ಖಂಡಿತ ಸಾನ್ಯಾ. ನಮ್ಮ ಫ್ಯಾಮಿಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಂಗ್ ಗೊತ್ತಿದೆ.
ಇವತ್ತಿಂದ ಈ ಹುಡ್ಗ ನಿನ್ನ ಗಂಡ. ತಾತ ನನ್ ಮಾತ್ ಕೇಳಿ, ನಾನ್ ನಿಜ ಹೇಳ್ತಾ ಇದ್ದೀನಿ. ಸಾನ್ಯಾಳ ಒಂದು ಮಾತು ಕೂಡ ಶ್ರೀಕಂಠದತ್ತ ಕೇಳಿಲ್ಲ ಅಂಡ್ ಸಾಮ್ರಾಟ್ನ ಗುರಾಯಿಸ್ದ ತನ್ನ ಬಾಡಿ ಗಾರ್ಡ್ಸ್ಗೆ ಹೇಳಿದ್ರು. ನಿನ್ನೆ ರಾತ್ರಿ ಏನ್ ನಡೀತು ಅಂತ ನೆನ್ಪಾಗೋ ತನಕ ಇವನಿಗೆ ಹೊಡೀರಿ. ಇವನನ್ನ ಉಪವಾಸ ಇಟ್ಕೊಳ್ಳಿ. ನೀರಿನ ಒಂದೊಂದು ಹನಿಗೂ ಇವನು ಬೇಡೋ ತರ ಮಾಡಿ. ಆಮೇಲೆ ಪ್ರಜ್ಞೆ ಬಂದಾಗ ಪಂಡಿತರನ್ನ ಕರ್ಸಿ ಇವರಿಬ್ರು ಮದ್ವೆ ಮಾಡ್ಸಿ. ಆ ರಾತ್ರಿಯ ನೆನಪಲ್ಲಿ ಮುಳುಗಿದ್ದ ಸಾಮ್ರಾಟ್ನನ್ನ ಶರ್ಮಿಳಾ ಎಬ್ಬಿಸ್ತಾ ಹೇಳಿದ್ಲು. ಲೋ ಮನ್ಮತ, ಏನ್ ಕನಸ್ ಕಾಣ್ತಾ ಇದ್ಯಾ? ಕಿವಿ ಕೊಟ್ಟು ಕೇಳು, ನೀನ್ ಏನ್ ಬೇಕಾದ್ರೂ ಮಾಡು. ಆದ್ರೆ ಇವತ್ತು ನೀನು ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದಿಲ್ಲ ಅಂದ್ರೆ ಇವತ್ತಿನ ದಿನಾನೇ ನಾನ್ ಇವಳು ಮದ್ವೆನ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಮಗ ಚಿರಾಗ್ಗೆ ಮಾಡಿಸ್ತೀನಿ. ಅತ್ತೆ, ನಾನ್ ಎಷ್ಟ್ ಸಲ ಹೇಳಿದೀನಿ, ನಾನ್ ಅವತ್ತು ಸಾನ್ಯಾಳ್ ರೂಮ್ ನಲ್ಲಿ. ಮುಚ್ಚು ಬಾಯ್, ನಿನ್ನ ಯೂಸ್ಲೆಸ್ ಕತೆ ನಾನು ಮತ್ತೆ ಕೇಳೋಕೆ ತಯಾರಿಲ್ಲ. ನನ್ ಕಣ್ ಮುಂದೆ ನಿಲ್ಬೇಡ ನಾಲಾಯಕ್. ಸಾಮ್ರಾಟ್ ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದ್ಕೊಡ್ತಾನ. ತನ್ನ ಮದ್ವೆ ಮುರಿದ್ ಬೀಳ್ದ ಹಾಗೆ ಸಾಮ್ರಾಟ್ ಹೇಗೆ ಕಾಪಾಡ್ತಾನೆ? ಸಾಮ್ರಾಟ್ ಗಿಫ್ಟ್ ತಂದಿಲ್ಲ ಅಂದ್ರೆ ಶರ್ಮಿಳಾ ನಿಜವಾಗ್ಲೂ ಸಾನ್ಯಾ ಮದ್ವೆ ಚಿರಾಗ್ ಜೊತೆ ಮಾಡ್ತಾಳ? ಮುಂದೇನಾಗತ್ತೆ ಅಂತ ತಿಳಿಯೋಕೆ ನಮ್ ಜೊತೆ ಕೊನೆ ತನಕ ಕೇಳಿ. ತನ್ನ ಅತ್ತೆ ಹಾಗೂ ಹೆಂಡತಿ ಮುಂದೆ ಸಾಮ್ರಾಟ್ ಒಬ್ಬ ಯೂಸ್ಲೆಸ್ ಮನೆ ಅಳಿಯನಾಗಿದ್ದ. ಆದ್ರೆ ಅವನ ರಿಯಲ್ ಸ್ಟೋರಿ ಬೇರೆನೆ ಆಗಿತ್ತು. ಅದು ಯಾರಿಗೂ ತಿಳಿದಿರ್ಲಿಲ್ಲ. ತನಗಾದ ಅವಮಾನಕ್ಕೆ ಸೇರ್ ತೀರ್ಸೋ ಮನ್ಸ್ ಮಾಡಿ ಸಾಮ್ರಾಟ್ ಮನೆಯಿಂದ ಹೊರಗ್ ಹೋದ. ಅವ್ನ್ ಸೀದಾ ಹೋಟೆಲ್ ಸಫಾಯಿ ರೀಚ್ ಆದ. ಓ ಟೈಗರ್, ನೀನಿಲ್ಲಿ ಸಡನ್ ಆಗಿ ಪಂಜರದಲ್ಲಿ ಕೂತು ಬೇಜಾರಾಯ್ತಾ? ಅದಕ್ಕೆ ಹೊರಗ್ ಬರೋಕ್ ಇಷ್ಟಪಡ್ತಿದ್ಯಾ? ಅಕ್ರಮ್, ಸಿಂಹ ಪಂಜರದಲ್ಲಿರ್ಲಿ ಕಾಡಲ್ಲಿರ್ಲಿ ಗರ್ಜಿಸೋದನ್ನ ಮರೆಯೋಲ್ಲ. ವಾವ್, ದೊಡ್ಡ ಮಾತಾಡ್ತಿದ್ಯಾ ನೀನು. ಈಗ ಹೇಳು, ನನ್ ನೆನ್ಪು ಯಾಕಾಯ್ತು? ಇವತ್ತು ಸಾನ್ಯಾ ಬರ್ಡೆ, ಅವಳಿಗೆ ಸ್ಪೆಷಲ್ ಗಿಫ್ಟ್ ಕೊಡ್ಬೇಕು. ಓ ಓಕೆ, ನನ್ ತಲೆಯಲ್ಲಿ ನಿನ್ ಹೆಂಡತಿಗೆ ಬೆಸ್ಟ್ ಅಂಡ್ ನ್ಯಾಷನಲ್ ಲೆವೆಲ್ ವ್ಯಾಲ್ಯೂ ಇರೋ ಒಂದು ಡೈಮಂಡ್ ನೆಕ್ಲೆಸ್ ಇದೆ. ಅದ್ರ ಆಕ್ಷನ್ ಇವತ್ತು ಮ್ಯೂಸಿಯಂ ಅಲ್ಲಿ ನಡೀತಿದೆ. ಹೋಗು, ಅದನ್ ಪಡ್ಕೋ. ನೆನ್ಪಿಟ್ಕೋ, ಅದೇ ನೆಕ್ಲೆಸ್ ನಿನ್ನ ತಂದೆಯ ಕೊಲೆಗಾರನ ಬಳಿ ನಿನ್ನ ಕರ್ಕೊಂಡು ಹೋಗುತ್ತೆ. ಇದ್ ನಿಜಾನಾ? ಬಟ್ ಆ ನೆಕ್ಲೆಸ್ಗೂ ತಂದೆ ಕೊಲೆಗಾರನಿಗೂ ಏನ್ ಸಂಬಂಧ? ನೀನು ಆ ನೆಕ್ಲೆಸ್ ತಗೊಂಡಾಗ ನಿನ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಮ್ಯೂಸಿಯಂಗೆ ಹೋಗು. ಸಾಮ್ರಾಟ್ ಲೇಟ್ ಮಾಡ್ದೆ ಮ್ಯೂಸಿಯಂ ಹಾಲ್ ರೀಚ್ ಆದ. ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಅವ್ನ್ ವೇಷ ನೋಡಿ ಅವನನ್ನ ಅಲ್ಲೇ ನಿಲ್ಲಿಸ್ದ. ನಿನ್ ವೇಷ ನೋಡಿದ್ಯಾ? ಕಿತ್ತೋಗಿರೋ ಚಪ್ಪಲು, ಹರಿದೋಗಿರೋ ಶರ್ಟ್ ಹಾಕಿರೋ ನೀನು ಡೈಮಂಡ್ ಆಕ್ಷನ್ಗೆ ಹೋಗ್ತೀಯಾ? ಅಯ್ಯೋ ಶಂಭು ಅಣ್ಣ, ಇಂಥ ಕಳ್ಳರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಇವರು ಬಾಯಿ ಮಾತ್ಗೆಲ್ಲ ಬಗ್ಗೋರಲ್ಲ. ಹೋಗ್ತೀಯಾ ಇಲ್ಲಿಂದ ಅಥವಾ ಎರಡು ಓದಿಲ್ಲ? ಸರ್, ನನ್ನ ಒಳಗ್ ಹೋಗಕ್ ಬಿಡಿ. ನನ್ ವೈಫ್ ಬರ್ತ್ಡೇ ಇವತ್ತು, ಅವಳಿಗೆ ಡೈಮಂಡ್ ನೆಕ್ಲೆಸ್ ನ ಬೈ ಮಾಡ್ಬೇಕು. ಏನ್ ಹೇಳ್ದೆ ನೀನು? ನಿನ್ ಹೆಂಡತಿಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡ್ತೀಯಾ? ಇಲ್ಲಿಂದ ಹೋಗ್ತೀಯಾ ಅಥವಾ ಪೊಲೀಸ್ನ ಕರೀಲ? ತೊಲಗೋ ಆಚೆ ಅಂತ ಹೇಳಿ ಗಾರ್ಡ್ ಸಾಮ್ರಾಟ್ನ ಒದ್ದು ಹೊರಗ್ ಹಾಕೋಕೆ ಶುರು ಮಾಡ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ತನ್ನ ಕೋಟ್ಯಾಧಿಪತಿ ಬಾಯ್ ಫ್ರೆಂಡ್ ಜಗನ್ ಜೊತೆ ಬಂದ್ಲು. ಸಾಮ್ರಾಟ್ನ ಅವಸ್ಥೆ ನೋಡಿ ಜಗನ್ ವ್ಯಂಗ್ಯವಾಗಿ ಹೇಳ್ತಾನೆ, ಹೇ ವೈಭವಿ, ಇವನು ನಿನ್ನ ಲೋಫರ್ ಎಕ್ಸ್ ಅಲ್ವಾ? ನೀನ್ ಇವನಿಗೆ ಕೈ ಕೊಟ್ಟ ಮೇಲೆ ಇವನ್ ಗತಿ ನೋಡು. ಸೆಕ್ಯೂರಿಟಿ ಅಣ್ಣ, ಯಾಕೆ ಬಡಪಾಯಿನ ಓಡಿಸ್ತಾ ಇದ್ದೀರಾ? ನಾವು ಶ್ರೀಮಂತರು ಹೇಗಿರ್ತೀವಿ ಅಂತ ನೋಡೋಕ್ ಬಯಸ್ತಾ ಇದ್ದಾನೆ. ಬೀದಿ ಬಿಕಾರಿ, ನಾವ್ ಹೇಗ್ ಶಾಪಿಂಗ್ ಮಾಡ್ತೀವಿ ಅಂತ ಇವನನ್ನ ನೋಡೋಕ್ ಬಿಡಿ. ಅಯ್ಯೋ ಮೇಡಮ್, ಇವನ್ ಒಳಗೆ ಏನಾದ್ರೂ ಗಡ್ಬಡ್ ಮಾಡಿದ್ರೆ ನಮ್ ಕೆಲ್ಸ ಹೋಗುತ್ತೆ. ಅದಕ್ಕೆ ಇವ್ನ ಒಳಗ್ ಹೋಗಕ್ ಬಿಡ್ಲಿಲ್ಲ. ಅದ್ರ ಬಗ್ಗೆ ನೀನು ಚಿಂತಿಸ್ಬೇಡ. ಇವನ್ ರೆಸ್ಪಾನ್ಸಿಬಿಲಿಟಿ ನಂದು. ಬಡವರಿಗೆ ಸಹಾಯ ಮಾಡಿದ್ರೆ ಒಳ್ಳೇದಂತೆ. ಈ ಆಕ್ಷನ್ಗೆ ಹೋಗ್ಬೇಕು ಅನ್ನೋದು ಈ ಬಡವನ ಆಸೆ ಆದ್ರೆ ನಾನ್ ಇವನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಗರ್ಲ್ ಫ್ರೆಂಡ್ ನ ಹಳೆಲವ್ರಿಗೆ ಇಷ್ಟ ಆದ್ರೂ ಮಾಡ್ಬೇಕಲ್ವಾ? ಜಗನ್ನ ಮಾತ್ ಕೇಳಿ ಅಲ್ಲೇ ನಿಂತಿದ್ದ ಸಾಮ್ರಾಟ್ಗೆ ಸಿಟ್ಟೇನೋ ಬರ್ತಿತ್ತು. ಆದ್ರೆ ಒಳಗ್ ಹೋಗೋಕೆ ಅದ್ನೆಲ್ಲ ಸಹಿಸ್ತಾ ಇದ್ದ. ತನ್ ಸಿಟ್ಟನ್ನ ನುಂಗಿ ಜಗನ್ನ ದುರ್ಗುಡ್ತಾ ಸಾಮ್ರಾಟ್ ಒಳಗ್ ಹೋಗಿ ಎಲ್ರಿಂದ ದೂರ ಇರೋ ಬ್ಯಾಕ್ ಸೀಟ್ ನಲ್ಲಿ ಕೂತ್ಕೊಂಡ. ಒಳಗೆ ಕಾಸ್ಟ್ಲಿ ಹಾಗೂ ವ್ಯಾಲ್ಯೂಬಲ್ ಡೈಮಂಡ್ ನ ಆಕ್ಷನ್ ನಡೀತಾ ಇತ್ತು. ಒಬ್ಳು ಬ್ಯೂಟಿಫುಲ್ ಹುಡುಗಿ ಪ್ರತಿಯೊಂದು ಡೈಮಂಡ್ ವಸ್ತುವಿಗೆ ಸಿಕ್ ಅಮೌಂಟ್ ಬಿಡ್ ಮಾಡಿ ಅದ್ನೆಲ್ಲ ಪಡ್ಕೋತಿದ್ಲು. ಸಾಮ್ರಾಟ್ ತನ್ ಪಕ್ಕ ಕೂತಿರೋ ವ್ಯಕ್ತಿ ಹತ್ರ ಲೋ ವಾಯ್ಸ್ ನಲ್ಲಿ ಕೇಳ್ದ, ಎಕ್ಸ್ಕ್ಯೂಸ್ ಮಿ ಸರ್, ಈ ಹುಡುಗಿ ಯಾರು? ನಯನ, ಸಿಟಿಯ ಡೇಂಜರಸ್ ಮಾಫಿಯಾ ಕಿಂಗ್ ನ ಮೆಂಬರ್. ಎಷ್ಟು ಬ್ಯೂಟಿಫುಲ್ ಇದ್ದಾಳೋ ಅಷ್ಟೇ ಡೇಂಜರಸ್. ಅವಳನ್ನ ಬೆಟ್ಟಿಂಗ್ ಅಲ್ಲಿ ಸೋಲ್ಸಿದ್ರೆ ಜೀವನದಲ್ಲಿ ಸೋತ್ ಹೋಗ್ತಾರೆ. ನೈನಾನ ಬಗ್ಗೆ ಈ ಇಂಟ್ರೊಡಕ್ಷನ್ ನ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವನು ತಕ್ಷಣ ಅವಳ ಮೇಲಿಟ್ಟ ಕಣ್ಣನ್ನ ತೆಗೆದು ಬಿಟ್ಟ. ಅದೇ ಸಮಯಕ್ಕೆ ದೇಶದ ಮೋಸ್ಟ್ ವ್ಯಾಲ್ಯೂಬಲ್ ನೆಕ್ಲೆಸ್ ಹರಾಜಿಗೆ ಬಂತು. ನಮ್ಮ ನೆಕ್ಸ್ಟ್ ಐಟಮ್ ಈ ಹೊಸ ಬ್ಯೂಟಿಫುಲ್ ಡೈಮಂಡ್ ನೆಕ್ಲೆಸ್ ಸೆಟ್. ಇದು 100 ವರ್ಷ ಹಿಂದಿನ ದೇಶದ ಬೆಲೆ ಬಾಳುವ ಡೈಮಂಡ್ ಸ್ಟೋನ್ ಗಳನ್ನ ಹೊಂದಿದೆ. ಇದನ್ನ ಯಾರು ಪಡ್ಕೊಳ್ಳೋಕ್ ರೆಡಿ ಇದ್ದೀರಾ? ಇದರ ಫಸ್ಟ್ ಬಿಡ್ 10 ಕೋಟಿ. 10 ಕೋಟಿ. ಮತ್ತೊಮ್ಮೆ ಬಿಡ್ ಸ್ಟಾರ್ಟ್ ಮಾಡಿದ್ದಾರೆ. ಮಿಸ್ ನಯನ ಅವರ ಕಡೆಯಿಂದ 10 ಕೋಟಿ.
ಈ ಬಿಡ್ ನ ಯಾರು ಮುಂದುವರಿಸ್ತೀರಾ? ಅವ್ರ ಪ್ರಶ್ನೆಗೆ ಯಾರು ಉತ್ತರ ಕೊಡ್ಲಿಲ್ಲ. ನೈನಾ ಯಾವ್ದಾದ್ರು ವಸ್ತುವಿನ ಮೇಲೆ ತನ್ನ ಕೈ ಇಟ್ರೆ ಇನ್ಯಾರು ಆ ವಸ್ತುವಿನ ಮೇಲೆ ಕಣ್ಣೆತ್ತಿ ಕೂಡ ನೋಡ್ತಾ ಇರ್ಲಿಲ್ಲ. ಅಷ್ಟ್ರಲ್ಲಿ ಹಿಂದಿನಿಂದ ಒಂದ್ ವಾಯ್ಸ್ ಕೇಳಿಸ್ತು. 11 ಕೋಟಿ. ಆ ವಾಯ್ಸ್ ಬೇರೆ ಯಾರದ್ದು ಅಲ್ಲ, ಸಾಮ್ರಾಟ್ದಾಗಿತ್ತು. ಅದನ್ನ ಕೇಳ್ತಿದ್ದಂತೆ ನೈನಾ ಹಿಂದೆ ತಿರುಗಿ ಸಾಮ್ರಾಟ್ನ ನೋಡಿದ್ಲು. ಸಾಮ್ರಾಟ್ ಕೂಡ ಅವಳನ್ನೇ ನೋಡ್ದ. ಅವನು ಅವಳನ್ನ ಹರ್ಟ್ ಮಾಡ್ದ ಅಂತ ಅವನಿಗೆ ಗೊತ್ತಾಯ್ತು. ಸಾಮ್ರಾಟ್ನ ಬಿಟ್ ಕೇಳಿ ಜಗನ್ ಮತ್ತೆ ವೈಭವಿ ಬೆಚ್ಚಿ ಬಿದ್ದಿದ್ರು. ಈ ಬೇಕಾರಿ ಹೇಗ್ ಬಿಟ್ ಮಾಡ್ತಿದ್ದಾನೆ? ಅದು ಯಾರನ್ನ ಎದುರಿಸ್ತಾ ಇದ್ದಾನೆ? ಇವನ್ ಸತ್ತು ಹೋದ ಇವತ್ತು. 11 ಕೋಟಿ. ವಾವ್, ಸೂಪರ್. 12 ಕೋಟಿ. ನಯನಾ ಮೇಡಮ್ ಕಡೆಯಿಂದ 12 ಕೋಟಿ. ಇನ್ ಯಾರಾದ್ರೂ ಇದೀರಾ? 20 ಕೋಟಿ. 40 ಕೋಟಿ ಅಂತ ನೈನಾ ಬಿಡ್ ಮಾಡ್ತಾ ತನ್ನ ಶಾರ್ಪ್ ಕಣ್ಗಳಿಂದ ಸಾಮ್ರಾಟ್ನ ನೋಡಿ ಹೇಳಿದ್ಲು. ನೀನ್ ನಿಲ್ಸೋದ್ ಒಳ್ಳೇದು. ಹೇಗೋ ನಿನ್ ಹತ್ರ ಇಷ್ಟೊಂದ್ ದುಡ್ಡು ಇರ್ಲಿಕ್ಕಿಲ್ಲ. 100 ಕೋಟಿ. ಇದನ್ನ ಕೇಳಿ ಹಾಲ್ ನಲ್ಲಿ ಕೂತಿದ್ದ ಎಲ್ರೂ ಬೆಚ್ಚಿ ಬಿದ್ರು. ಆಕ್ಷನ್ ಮ್ಯಾನೇಜರ್ ನಯನಾಳನ್ನ ನೋಡಿದ್ರು. ಅವಳು ಮುಂದಿನ ಬಿಡ್ ಹೇಳ್ಬೇಕು ಅಂದಾಗ ಅವಳ ಫೋನ್ ರಿಂಗ್ ಆಯ್ತು. ಫೋನ್ ನಲ್ಲಿ ಆ ವ್ಯಕ್ತಿ ಹೇಳಿದ ಮಾತನ್ನ ಕೇಳಿ ನಯನಾ ಆಕ್ಷನ್ ಮ್ಯಾನೇಜರ್ ಮುಂದೆ ಬಿಡ್ ಮಾಡುದಿಲ್ಲ ಅಂತ ಸನ್ನೆ ಮಾಡಿದ್ಲು. ಆಕ್ಷನ್ ಮ್ಯಾನೇಜರ್ ಟೇಬಲ್ ಮೇಲೆ ಹ್ಯಾಮರ್ ಬಡಿತಾ ಹೇಳಿದ್ರು. 100 ಕೋಟಿ 1 ಬಾರಿ, 100 ಕೋಟಿ 2 ಬಾರಿ, 100 ಕೋಟಿ 3 ಬಾರಿ. ಅಂಡ್ ಈ ಡೈಮಂಡ್ ನೆಕ್ಲೆಸ್ ಮಿಸ್ಟರ್ ಸಾಮ್ರಾಟ್. ಈ ಡೈಮಂಡ್ ನೆಕ್ಲೆಸ್ ಮಿಸ್ಟರ್ ಸಾಮ್ರಾಟ್ ಅವರಿಗೆ ನೀಡಿದ್ದೇವೆ. ಆಕ್ಷನ್ ಮ್ಯಾನೇಜರ್ ಮಾತನ್ನ ಕೇಳಿ ಹಾಲ್ ಫುಲ್ ಪಿಸು ಪಿಸು ಮಾತು ಶುರುವಾಯ್ತು. ಒಬ್ಬ ಬಿಕಾರಿಯಂತೆ ಕಾಣೋ ವ್ಯಕ್ತಿ 100 ಕೋಟಿ ಬಿಡ್ ಹೇಗ್ ಮಾಡ್ದ ಅಂತ ಯಾರಿಗೂ ತಮ್ಮ ಕಣ್ಗಳನ್ನ ನಂಬೋಕಾಗ್ತಾ ಇರ್ಲಿಲ್ಲ. ನೈನಾ ಸಾಮ್ರಾಟ್ ಬಳಿ ಬಂದು ನಿಗೂಢ ಸ್ಮೈಲ್ ಮಾಡ್ತಾ ಹೇಳಿದ್ಲು. ಕಂಗ್ರಾಚುಲೇಷನ್ಸ್. ಇವತ್ತಿನ ತನಕ ನನ್ ಮುಂದೆ ಬಿಡ್ ಮಾಡೋ ತಾಕತ್ತು ಯಾರು ಮಾಡಿರ್ಲಿಲ್ಲ. ನೀನೇ ಫಸ್ಟ್ ಅಂಡ್ ಲಾಸ್ಟ್ ಆಗಿರ್ತೀಯ. ತಗೋ ನನ್ ಕಾರ್ಡ್. ನಾಳೆ ಆಫೀಸಿಗೆ ಬಾ ಅಂತ ಹೇಳಿ ನೈನಾ ತನ್ನ ಗಾರ್ಡ್ಸ್ ಜೊತೆ ಹೊರಟು ಹೋದ್ಲು. ಆಕ್ಷನ್ ಆದ್ಮೇಲೆ ಎಲ್ಲರೂ ಅವ್ರವ್ರ ಬಿಡ್ ನ ಮನಿ ಪೇ ಮಾಡೋಕೆ ಶುರು ಮಾಡಿದ್ರು. ಆಕ್ಷನ್ ಮ್ಯಾನೇಜರ್ ಸಾಮ್ರಾಟ್ನ ಹೆಸರು ಕರೆದು ಪೇಮೆಂಟ್ ಮಾಡೋಕ್ ಹೇಳ್ತಾರೆ. ಸಾಮ್ರಾಟ್ ಸರ್, ನಿಮ್ಮ 100 ಕೋಟಿ ಪೇಮೆಂಟ್ ಮಾಡಿ. ಆಕ್ಷನ್ ಮ್ಯಾನೇಜರ್ ನ ಮಾತ್ ಕೇಳಿ ಸಾಮ್ರಾಟ್ ಬೆವ್ದ್ ಹೋದ. ಅವನು ತನ್ನ ಫೋನ್ ತೆಗೆದು ಯಾರಿಗೂ ಕಾಲ್ ಮಾಡ್ದ. ಡಯಲ್ ಮಾಡಿರೋ ನಂಬರ್ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದೆ. ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಔಟ್ ಆಫ್ ಕವರೇಜ್ ಏರಿಯಾ. ಮಿಸ್ಟರ್ ಸಾಮ್ರಾಟ್, ಬೇಗ ಪೇಮೆಂಟ್ ಮಾಡಿ. ಆಕ್ಷನ್ ಕ್ಲೋಸ್ ಮಾಡಬೇಕು. ಸಾಮ್ರಾಟ್ ಸ್ಲೋಲಿ ಆಕ್ಷನ್ ಮ್ಯಾನೇಜರ್ ಹತ್ರ ಬರ್ತಾನೆ. ಪಕ್ಕದಲ್ಲಿದ್ದ ಟೇಬಲ್ ನಲ್ಲಿ ಒಂದು ಗ್ಲಾಸ್ ಬಾಕ್ಸ್ ನಲ್ಲಿ 6 ಡೈಮಂಡ್ ಕಲ್ಲಿನ ನೆಕ್ಲೆಸ್ ಇಟ್ಟಿದ್ರು. ಸಾಮ್ರಾಟ್ ಅದನ್ನ ಒಮ್ಮೆ ನೋಡಿ ಆಕ್ಷನ್ ಮ್ಯಾನೇಜರ್ ಹತ್ರ ಹೇಳ್ತಾನೆ. ಐ ಆಮ್ ಸಾರಿ. ಸಡನ್ ಆಗಿ ಹಾಲ್ ನಲ್ಲಿದ್ದ ಲೈಟ್ ಆಫ್ ಆಗುತ್ತೆ ಅಂಡ್ ಜನರು ಕೂಗಾಡೋಕೆ ಶುರು ಮಾಡ್ತಾರೆ. ಈ ಲೈಟ್ಗೆ ಏನಾಯ್ತು? ಲೈಟ್ಗೆ ಏನಾಯ್ತು? ಯಾರಾದ್ರೂ ಚೆಕ್ ಮಾಡಿ ಪ್ಲೀಸ್. ಸಡನ್ ಆಗಿ ಲೈಟ್ ವಾಪಸ್ ಬರುತ್ತೆ ಅಂಡ್ ಆಕ್ಷನ್ ಮ್ಯಾನೇಜರ್ ಬೆಚ್ಚಿ ಬೀಳ್ತಾರೆ. ಗ್ಲಾಸ್ ಬಾಕ್ಸ್ ನಿಂದ ಡೈಮಂಡ್ ನೆಕ್ಲೆಸ್ ಕಾಣೆ ಆಗಿತ್ತು ಅಂಡ್ ಮುಂದಿದ್ದ ಸಾಮ್ರಾಟ್ ಕೂಡ ಕಾಣೆ ಆಗಿದ್ದ. ಇಮಿಡಿಯೇಟ್ಲಿ ಸೈರನ್ ರಿಂಗ್ ಆಯ್ತು ಅಂಡ್ ಸೆಕ್ಯೂರಿಟಿ ಟೀಮ್ ಸಾಮ್ರಾಟ್ ನ ಹುಡ್ಕೋಕೆ ಆಚೀಚೆ ಓಡಾಡೋಕೆ ಶುರು ಮಾಡಿದ್ರು. ಆಗ ಆಕ್ಷನ್ ಮ್ಯಾನೇಜರ್ ಕಣ್ಣು ಗ್ಲಾಸ್ ಬಾಕ್ಸ್ ಒಳಗಿದ್ದ ಒಂದು ಕಾರ್ಡ್ ಮೇಲ್ ಬೀಳುತ್ತೆ. ಅದನ್ನ ತೆಗೆದು ಅದರಲ್ಲಿದ್ದ ಹೆಸರು ಓದಿದ ಮ್ಯಾನೇಜರ್ ಕೈಕಾಲು ನಡುಗೋಕ್ ಶುರುವಾಗುತ್ತೆ. ಟೈಗರ್ ಹೆಸರಿನ ನಿಗೂಢ ಸತ್ಯ ಏನು? ಸಾಮ್ರಾಟ್ ಎಲ್ರ ಕೈಯಿಂದ ತಪ್ಪಿಸ್ಕೊಳ್ತಾನ? ಸಾಮ್ರಾಟ್ ಹಾಗೂ ಅಕ್ರಮ್ ನಡುವಿನ ಸಂಬಂಧ ಏನು? ಡೈಮಂಡ್ ನೆಕ್ಲೆಸ್ ಹೇಗೆ ಸಾಮ್ರಾಟ್ ನ ತಂದೆಯನ್ನ ಕೊಂದೋರ್ ಕಡೆ ಅವನನ್ನ ಕರ್ಕೊಂಡ್ ಹೋಗುತ್ತೆ? ಆಕ್ಷನ್ ನಡೆಯೋ ವೇಳೆ ನೈನಾಗೆ ಬಂದ ಕಾಲ್ ಯಾರ್ದು? ಅದರಿಂದ ಅವಳು ಯಾಕೆ ಬಿಡ್ ಮಾಡೋದನ್ನ ನಿಲ್ಸಿದ್ಲು? ಸಾಮ್ರಾಟ್ ತನ್ನ ರಿಯಲ್ ಐಡೆಂಟಿಟಿ ಯಾಕೆ ಹೈಡ್ ಮಾಡ್ತಿದ್ದಾನೆ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.